ಪ್ರಸಾದ ಕೇಳಕ್ಕೆ ಅಂತ ಬಂದಿದ್ದಾರೆ. ಅಮ್ಮ ಕೇಳ್ಕೊಂಡು ಏನೊಂದು 2 ನಿಮಿಷ ಅಷ್ಟೇ ದೇವ್ರ ಬಲಭಾಗದಿಂದ ನನ್ನ ಎಡಭಾಗಕ್ಕೆ ಎಷ್ಟು ಚೆನ್ನಾಗಿ ವೈಬ್ರೇಟ್ ಆಯ್ತು ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ. ಬೋನ್ ಅಷ್ಟು ದೂರ ನಿಂತಿದ್ದಾನೆ, ನನ್ನ ಮಗಳು ಇಲ್ಲಿ ನಿಂತಿದ್ದಾಳೆ. ಯಾರು ಫಸ್ಟ್ ಬರ್ತಾರೆ ನೋಡೋಣ. 1 2 3. ವಾವ್, ಮುಟ್ಬೇಕು ಮೋಸ ಬೋನ್. ನೀನೇ ಲಾಸ್ಟ್. ಹೋಗಿ ನಿಂತ್ಕೊಳ್ಳಿ ಇನ್ನೊಮ್ಮೆ. ರೆಡಿ ಸ್ಟಡಿ 1 2 3. ನೀನು ಅವಾಗ ಏನು ಹೇಳಿದ್ದೆ? ನಿಮ್ಮ ಮುಟ್ಟಬೇಕು ಅಮ್ಮ ಅಂದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪಪ್ಪ ಅಮ್ಮ ಎಲ್ಲ ನಮ್ಮೂರಲ್ಲೇ ಇರೋ ಒಂದು ಗ್ರಾಮ ದೇವತೆಗೆ ಪೂಜೆ ಮಾಡ್ಕೊಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಈ ಲೆಫ್ಟಿಗೆ ಹೋದ್ರೆ ನಮ್ಮ ತೋಟ ಸಿಗುತ್ತೆ, ಹೀಗೆ ರೈಟಿಗೆ ಹೋದ್ರೆ ನಮ್ಮ ಗ್ರಾಮ ದೇವತೆ ಇದೆ ತೇಜುರಮ್ಮ ಅಂತ. ಅದ್ರ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದೆ. ಇದು ನಮ್ಮ ಶಿವಪ್ಪನ ಮನೆ. ನಮ್ಮ ಮನೆ ಕೆಳಗಿರೋದು ಇದು, ಇಲ್ಲಿ ಮೇಲಿರೋದು ನಮ್ಮ ಶಿವಪ್ಪ ಅವ್ರ ಮನೆ. ಇದು ಹಾಗೆ ನಮ್ಮ ಚಿಕ್ಕಪ್ಪ ಮತ್ತೆ ದೊಡ್ಡಪ್ಪ ಅವ್ರ ಮನೆ. ಇದು ನಡ್ಕೊಂಡೇ ಹೋಗ್ಬೋದು, ತುಂಬಾ ಹತ್ರ ಇದೆ. ಪಪ್ಪ ಹೇಗಿದ್ರು ತೋಟಕ್ಕೆ ಹೋಗ್ತಾ ಇದ್ರು, ಹಾಗೆ ನಮ್ಮನ್ನು ಅಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಬಿಟ್ಟು ಹೋಗ್ತೀನಿ ಬನ್ನಿ ಅಂದ್ರು. ಹಾಗಾಗಿ ಪಪ್ಪನ ಜೊತೆ ನಾವು ಜೀಪಲ್ಲಿ ಹೋಗ್ತಾ ಇದ್ವಿ. ಇದು ನಾನು ಇಲ್ಲೇ ಇದು ನಮ್ಮೂರ್ ಸ್ಕೂಲು. ಇಲ್ಲೇ ಕೆಲವು ವರ್ಷ ನಾನು ಇಲ್ಲೇ ಓದಿದ್ದು. ಅವಾಗ ಈಗ ಕಾಂಪೌಂಡ್ ಎಲ್ಲ ಇರಲಿಲ್ಲ, ತುಂಬಾ ಹಿಂದೆ ಇದೆಯಲ್ಲ ಆ ಸ್ಕೂಲು. ಇದೆಲ್ಲ ಈಗ ಸ್ವಲ್ಪ ಹೊಸದಾಗಿರೋದು. ಇದ್ರ ಪಕ್ಕದಲ್ಲೇ ಹೋದ್ರೆ ನಮ್ಮ ಗ್ರಾಮ ದೇವತೆ ತೇಜುರಮ್ಮ ಅಂತ. ಈ ತೇಜುರಮ್ಮ ಹಬ್ಬದ್ದು ಒಂದು 4-5 ವಿಡಿಯೋ ಮಾಡಿದ್ದೀನಿ. ಈಗ ಒಂದು 4 ತಿಂಗಳ ಹಿಂದೆ ಒಂದು ಹಬ್ಬ ಇತ್ತು. ಇದು 3 ವರ್ಷಕ್ಕೆ ನಡೆಯೋ ಅಂಥದ್ದು. ಇದು ಈ ಗ್ರಾಮ ದೇವತೆ ಹಬ್ಬ ತುಂಬಾ ಹಳ್ಳಿಗಳು ಸೇರ್ಕೊಂಡು ಮಾಡೋ ಅಂತ ಹಬ್ಬ. ಸೊ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು. ಅದೊಂದು 3-4 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇವಾಗ ಇದೇ ದೇವಸ್ಥಾನ. ಅದು ನಮ್ಮ ಪಪ್ಪ ನಮ್ಮ ಬಿಟ್ಟು ಅವರು ಮತ್ತೆ ತೋಟಕ್ಕೆ ಹೋಗ್ತಾ ಇದಾರೆ. ಆಚೆ ಕಾಣಿಸ್ತಿದೆಯಲ್ಲ ಅದು ಬಂಟ ಅಂತ, ಅಂದ್ರೆ ಹಬ್ಬಗಳಲ್ಲಿ ಮರಿ ಒಪ್ಪಿಸ್ತಾರೆ, ಅಲ್ಲಿಗೆ ಮರಿ ಒಪ್ಸೋದು. ತೇಜುರಮ್ಮ ತಾಯಿಗೆ ಒಪ್ಸಲ್ಲ. ಇದು ಪ್ಯೂರ್ ವೆಜ್, ಅದು ನಾನ್ ವೆಜ್. ಮತ್ತೆ ಮೊದಲು ಇಲ್ಲೇ ತಾಯಿಗೆ ಪೂಜೆ ಮಾಡಿ ಆಮೇಲೆ ಬಂಟಿಗೂ ಪೂಜೆ ಮಾಡಬೇಕು. ಅವಾಗ ಪೂಜೆ ವಾರ ಪೂಜೆ ಮಾಡ್ತಾನೆ ಇರ್ತಾರಲ್ಲ, ಹಾಗಾಗಿ ಸಿಂಪಲ್ ಆಗಿ ಮಾಡ್ತಾರೆ ಅಷ್ಟೇ. ಯಾರಾದರೂ ಊರಿನಲ್ಲಿ ಕರು ಹಾಕಿದಾಗ ಬಂದು ಮಾಡ್ಕೊಂಡು ಹೋಗ್ತಾರೆ, ಅಥವಾ ಒಳ್ಳೆ ಒಂದು ಶುಭ ಕಾರ್ಯಗಳು ನಡೆಯುವಾಗ ಬಂದು ಇಲ್ಲಿ ಒಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇವತ್ತು ನಮ್ಮಮ್ಮ ಪ್ರಸಾದ ಕೇಳಕ್ಕೆ ಅಂತ ಬಂದಿದ್ದಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ, ಕೇಳಿದ್ರು ನಮ್ಮಮ್ಮ ಹೇಳಲ್ಲ, ನಿಮಗೆ ಯಾಕೆ ಅದೆಲ್ಲ ಅಂತ ಬೈತಿರ್ತಾರೆ. ದೇವರಿಂದ ಹೂ ಬೀಳುತ್ತಲ್ಲ ಅದು ಪ್ರಸಾದ. ಬಟ್ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಇದು ಅಷ್ಟು ನಂಬಿರಲಿಲ್ಲ. ತುಂಬ ಕೇಳಿದ್ದೆ ಮಾತ್ರ, ದೇವ್ರ ಪ್ರಸಾದ ಕೊಡ್ತು, ದೇವ್ರ ಹಾಗೆ ಹೀಗೆ ಅಂತ ಎಲ್ಲ ಕಡೆ ಎಲ್ಲರೂ ಹೇಳೋರೆಲ್ಲ ಕೇಳಿದ್ದೆ ನಾನು. ಬಟ್ ನನಗೆ ಅನುಭವ ಇರಲಿಲ್ಲ. ಬಟ್ ಏನಂದರೆ ಇವತ್ತು ಅಮ್ಮ ಪ್ರಸಾದ ಕೇಳ್ತೀನಿ ನೋಡ್ಕೊ ಅಂತ ಹೇಳಿದರು. ಸರಿ ಆಯ್ತು, ಇನ್ನೇನು ಪ್ರಸಾದ ಕೇಳಿದ್ರು, ಒಂದು ಅರ್ಧ ಗಂಟೆ 3/4 ಗಂಟೆ ಆಗ್ಬೋದು ಹೂ ಬೀಳೋಕ್ಕೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಿದ್ದಳು. ಸ್ಟಾಪ್ ಮಾಡಿ ಫೋನ್ ಎಲ್ಲ ಎತ್ತಿಟ್ಟು ನಾನು ಬಂದು ಕೂತ್ಕೊಂಡು ನೋಡ್ತಾ ಇದ್ದೆ. ಅಮ್ಮ ಕೇಳ್ಕೊಂಡು ಏನೊಂದು 2 ನಿಮಿಷ ಅಷ್ಟೇ. ನಾನು 3 ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೆ. 3 ದೇವ್ರನ್ನೂ ದೇವ್ರ ಬಲಭಾಗದಿಂದ ನನ್ನ ಎಡಭಾಗಕ್ಕೆ, ದೇವ್ರದ್ದು ಬಲಭಾಗಕ್ಕೆ ಎಷ್ಟು ಚೆನ್ನಾಗಿ ವೈಬ್ರೇಟ್ ಆಯಿತು ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ. ಆ ದೇವ್ರದ್ದು ಮುಡಿ ಮೇಲೆ ಎದ್ದಿದ್ದು ಹೂವು ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂ ಫಸ್ಟ್ ಶೇಕ್ ಆಯ್ತು, ಆಮೇಲೆ ದೊಡ್ಡ ಹೂ ಬಿತ್ತು. ನನಗೆ ಶಾಕ್ ಆಯಿತು, ಅಯ್ಯೋ ಇದು ನಿಜನಾ ಅಂತ. ದೇವ್ರ ಮೇಲೆ ನಂಬಿಕೆ ಇದೆ, ಆದರೆ ಈ ಪ್ರಸಾದ ಕೇಳೋದು ಅದು ನಾನು ಮಾಡಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ, ಹಾಗಾಗಿ ಅನುಭವ ಇರಲಿಲ್ಲ. ಬಟ್ ಇವತ್ತು ಕಣ್ಣಾರೆ ನೋಡಿದ್ನಲ್ಲ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಪ್ರಸಾದ ಆಗಿತ್ತಲ್ಲ, ಹೂವೆಲ್ಲ ತಗೊಂಡು ಹಾಗೆ ನಾವು ಪೂಜೆ ಮಾಡಿಕೊಂಡು ತೀರ್ಥ ಎಲ್ಲ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿ ಮಾತಾಡಿಕೊಂಡು ಹಾಗೆ ಬರ್ತಾಯಿದ್ವಿ. ಅಂದರೆ ಪಪ್ಪ ಬಿಟ್ಟು ಹೋಗಿದ್ರು, ಮತ್ತೆ ಪಪ್ಪ ತೋಟಕ್ಕೆ ಹೋಗಿರ್ತಾರಲ್ವ, ಇನ್ನೇನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೋದಲ್ಲ, ಹಾಗೆ ಮನೆಗೆ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ನಾವು ವೆಹಿಕಲಲ್ಲಿ ಹೋಗುವಾಗಲೇ ಒಂಥರ ಅನುಭವ ಇರುತ್ತೆ, ನಡ್ಕೊಂಬರುವಾಗಲೇ ಒಂಥರ ಅನುಭವ ಇರುತ್ತೆ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನಾನು ಊರಲ್ಲಿ ಇಲ್ಲಿ ಓಡಾಡಿ ಅಲ್ಲಲ್ಲೇ ನಿಂತ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ತಾಯಿದ್ದೆ. ಹಾಗೆ ಇಲ್ಲೊಂದು ಹಳೆಯ ಮನೆ ನೋಡಿ, ತುಂಬ ವರ್ಷ ನಾನು ಇಲ್ಲೇ ಸ್ಕೂಲಿಗೆ ಹೋಗುವಾಗ ಈ ಮನೆಯಲ್ಲಿ ಯಾವಾಗಲೂ ಒಂದು ಅಜ್ಜಿ ಇತ್ತು, ಅಜ್ಜಿಗೊಂದು ಮಗ ಇತ್ತು. ಅವ್ರು ಯಾವಾಗಲೂ ಹೇರ್ ಕಟ್ ಮಾಡೋರು. ಅಜ್ಜಿ ಮಗ ಅಂದರೆ ಚಿಕ್ಕವರಲ್ಲ, ಅವ್ರಿಗೂ ಮದುವೆ ಆಗಿ ಮಕ್ಳು 2 ಇದ್ದು. ಇದು ನಮ್ಮೂರಿಂದು ಕಟಿಂಗ್ ಶಾಪು. ಇವಾಗ ಅವರಿಲ್ಲ, ಎಲ್ಲ ತೀರೋಗಿದ್ದಾರೆ. ನೋಡಿ ನನ್ನ ಮಗಳು ನಮ್ಮಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ. ನನ್ನ ಮಗಳು ನೋಡ್ತಾ ಇದ್ದಂಗೆ ಇಷ್ಟು ಬೇಗ ದೊಡ್ಡವಳಾಗಿದ್ದಾಳೆ ನೋಡಿ ನನ್ನ ಮಗಳು. ಇದೇ ನನ್ನ ಮಗಳು ಅಂಗನವಾಡಿ. ನಾವು ಹೋದುವಾಗ ನಮ್ಮ ಮನೆ ಮುಂದೆನೇ ಒಂದು ದೇವಸ್ಥಾನ ಇತ್ತಲ್ಲ, ಅದು ಅಂಗನವಾಡಿ. ಇದು ಈಗ ಹೊಸ್ದಾಗಿರೋದು. ಈ ಕಡೆ ಹೋದ್ರೆ ನಾವು ಹಾಸನ ಹೋಗೋದು, ಈ ಕಡೆ ಹೋದ್ರೆ ನಮ್ಮ ಮನೆ. ಇಲ್ಲಿ ಮೇಲೆ ಹೋದ್ರೆ ತೋಟಕ್ಕೆ ಹೋಗ್ಬೋದು, ನಾವಿಲ್ಲೂ ತೋಟಕ್ಕೆ ಹೋಗ್ಬೋದು. ಇದು ನಮ್ಮ ಅಪ್ಪ ಅವರು ಹೋದಂಥ ಹಳೇ ಸ್ಕೂಲ್. ನಮ್ಮ ಅಜ್ಜ ಇಲ್ಲೇ ಮಾಸ್ಟರ್ ಆಗಿದ್ದಿದ್ದು. ಇದು ನಮ್ಮೂರ ಹಳ್ಳಿ ಮರ. ಅದು ಕೆರೆ, ಊರ್ ಬಾಗ್ಲು ಕೆರೆ ಅಂತ. ಅದು ಇಲ್ಲೊಂದು ಬಾವಿ ಇದೆ, ಸೇದ ಬಾವಿ. 2 ಕಡೆ ನೀರು ಸೇದ್ಬೋದು. ನನ್ನ ಮಗ್ಳಿಲ್ಲ ಅಕ್ಕಿ ಗುಡು, ಹಾವು ಇರ್ತದೆ. ಇಲ್ಲ ಇಲ್ಲಿ ಗೂಡಿದೆ ನೋಡಿ, ಅಕ್ಕಿ ಇದೆ ನೋಡು, ಪಿಯಾ ಅಂತದೆ ಅಕ್ಕಿ. ಇದು ನನ್ನ ಫ್ರೆಂಡ್ ಮನೆ. ನನ್ನ ಪೆಂಡು ನೋಡಿ. ದೇವಸ್ಥಾನ ಆಮೇಲೆ ಬರ್ತೀನಿ. ಮನೆ ತಲುಪ್ತು ನೋಡಿ. ಇವಾಗ ಇನ್ನು ತಿಂಡಿ ಮಾಡ್ಕೊಂಡು ಹೋಗಿರ್ಲಿಲ್ಲ, ಈಗ ಹೋಗಿ ತಿಂಡಿ ಮಾಡಬೇಕು. ರೊಟ್ಟಿ, ಹಾಗಲಕಾಯಿ ಪಲ್ಯ, ತುಪ್ಪ ತಿನ್ಬೇಕು ಮಗಳು. ರಾಗಿ, ನಮ್ಮ ಡ್ಯಾಡಿಗೆ ರಾಗಿ ರೊಟ್ಟಿ, ಮೊಸರು, ಹಾಗಲಕಾಯಿ ಪಲ್ಯ. ತಿಂಡಿ ಎಲ್ಲ ಆಯ್ತಲ್ಲ, ನನ್ನ ಮಗಳದು ಅರಗಿಸ್ತಾ ಇದ್ದಾಳೆ ನೋಡಿ.
ನನ್ನ ಮಗಳು ಇದೊಂದನ್ನೇ ಅಷ್ಟು ಧೈರ್ಯವಾಗಿ ಮಾಡೋದು, ಇನ್ನೇನೂ ಅಷ್ಟು ಓಡಾಡೋಕ್ಕೂ ಅವಳು ಭಯ ಪಡ್ತಾಳೆ, ಓಡೋಗೋಕ್ಕೂ ಭಯ ಪಡ್ತಾಳೆ ಸ್ವಲ್ಪ. ಇದೊಂದನ್ನೇ ಅಷ್ಟು ಧೈರ್ಯವಾಗಿ ಮಾಡೋದು ಇದು. ಹಾಗೆ ಸಂಜೆ ಆಯಿತು, ನಮ್ಮ ಶಿವಪ್ಪ ತೋಟದಿಂದ ಬರುವಾಗ ಹಸು ಕರುನ ಹೊಡ್ಕೊಂಡು ಬಿಟ್ಟು ಬರ್ತಾರೆ. ಇವಾಗ ಕಾಫಿ ಕುಡಿಯೋ ಟೈಮು. ಕಾಫಿ ಎಲ್ಲ ನಾವು ಕುಡಿದ್ಮೇಲೆ ಸ್ವಲ್ಪ ಹೊರಗಡೆನೆ, ಹಾಗೆ ಕಾಫಿನೂ ಕೂಡ ನಾವು ಹೊರಗಡೆನೆ ಕುಡಿಯೋದು. ಇನ್ನು ಸಂಜೆ ಊಟ ಟೈಮಿಗೆ ಒಳಗಡೆ ಹೋಗೋದು ನಾವು. ನೋಡಿ ಭುವನ್ನು ನನ್ನ ಮಗಳು ಒಂದೇ ಏಜ್. ಭುವನ್ ಅಷ್ಟು ದೂರ ನಿಂತಿದ್ದಾನೆ, ನನ್ನ ಮಗಳು ಇಲ್ಲಿ ನಿಂತಿದ್ದಾಳೆ. ಯಾರು ಫಸ್ಟ್ ಬರ್ತಾರೆ ನೋಡೋಣ. 1 2 3. ವಾವ್, ಮುಟ್ಬೇಕು ಮೋಸ ಭುವನ್. ನೀನೇ ಲಾಸ್ಟ್. ಹೋಗಿ ನಿಂತ್ಕೊಳ್ಳಿ ಇನ್ನೊಮ್ಮೆ. ಆ್ಯಕ್ಚುಲಿ ನೋಡಿ, ನಮ್ಮ ಭುವನ್ ಅಷ್ಟು ಹಿಂದೆ ನಿಲ್ಸಿದ್ದೀನಿ, ನನ್ನ ಮಗಳನ್ನ ಇಲ್ಲಿ ನಿಲ್ಸಿದ್ದೀನಿ. ಗೊತ್ತು ನನ್ನ ಮಗಳು ಓಡಲ್ಲ ಅಂತ. ಭುವನ್ ಎಲ್ಲಿ ಬಿಟ್ಟರು ಓಡ್ತಾನೆ ಅಂತ ಗೊತ್ತಾ. ಅದು ನಿಲ್ಸಿದ್ರು ಭುವನ್ ಫಸ್ಟ್ ಬರ್ತಿದ್ದೀನಿ. ಆದರೂ ನನ್ನ ಮಗಳು ಏನು ಗೊತ್ತಮ್ಮ, ಅವನೊಂದು ಚೂರು ಮುಂದೆ ಬಂದ, ಅದಕ್ಕೆ ಫಸ್ಟ್ ಇರ್ತೆ. ಬಂಡಿ ನನ್ನ ಮಗಳು. ಭುವನ ನೀನು ಬರೀ ಮೋಸ ಅಂತೆ ಕಣೋ. ಅವ್ನು ಅಲ್ಲೇ ಇದ್ದಾನೆ ಮಗಳು, ಇನ್ನೆಲ್ಲಿ ನಿಂತ್ಕೊಂತಾನೆ, ಅಲ್ಲೇ ಇದೆ, ಅಲ್ಲೇ. ರೆಡಿ ಸ್ಟಡಿ 1 2 3. ನೀನು ಅವಾಗ ಏನು ಹೇಳಿದ್ದೆ, ನಿಮ್ಮ ಮುಟ್ಟಬೇಕು ಅಮ್ಮ ಅಂದೆ. ಯಾಕೆ ನೀನು ತಾನೇ ಹೇಳಿದ್ದು, ನೀನು ಮುಟ್ಟಿದಾಗ ಹೇಗೆ ಹಾಗೇನಾ ಆಟ. ಹಾಗೆ ಇದು ನೆಕ್ಸ್ಟ್ ಡೇ ನಾವು ಹೊರಡಬೇಕಾಗಿತ್ತಲ್ವ ಬೆಂಗಳೂರಿಗೆ. ಆವಾಗಿಂದಿದ್ದು ನಮ್ಮ ಮಗಳು ಮುದ್ದು ಮಾಡ್ತಾ ಇದ್ದಾಳೆ ತೇಜಿನ. ಆಯ್ತು. ಅದು ಜಿಪ್ ಓಪನ್ ಮಾಡಿ ಅದ್ರೊಳಗೆ ಒಂದು ಚಾಕ್ಲೇಟ್ ಇದೆ ತಗೊಳ್ಳಿ. ಆ್ಯಕ್ಚುಲಿ ನಮ್ಮ ಪಪ್ಪಂಗೆ ಈ ಥರ ಹಗ್ ಮಾಡೋದಾಗಲಿ ಕಿಸ್ ಮಾಡೋದಾಗಲಿ ಈ ಥರ ಅಭ್ಯಾಸ ಇಲ್ಲ. ನಾವು ಮುಂಚೆಯಿಂದ ಅಷ್ಟು ಪ್ರೀತಿಗೆ ಅವ್ರು ಬೆಳೆಸಿದ್ರು, ನಾವು ಅಷ್ಟು ಪ್ರೀತಿಲಿ ಬೆಳೆದಿದ್ರು ಕೂಡ ಈ ಥರ ನಮಗೆ ನಮ್ಮ ಪಪ್ಪ ಅಮ್ಮನೇ ಪ್ರಪಂಚ, ಅವರಿಗೆ ನಾವು ಮಕ್ಕಳು ಮೊಮ್ಮಕ್ಕಳು ಅಳಿಯಂದಿರೇ ಪ್ರಪಂಚ. ತುಂಬ ಪ್ರೀತಿ ಮಾಡ್ತೀವಿ, ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ ನಮಗೆ. ಅದೆಲ್ಲ ನಮ್ಮ ಮನಸ್ಸಲ್ಲಿರುತ್ತೆ, ನಮ್ಮ ಭಾವನೆಗಳಲ್ಲಿದೆ. ಬಿಟ್ಟರೆ ಈ ಥರ ಹಗ್ ಮಾಡೋದಾಗಲಿ ಮುತ್ತು ಕೊಡೋದಾಗಲಿ ಅದೆಲ್ಲ ನಮಗೆ ಮುಂಚೆಯಿಂದನೇ ಸ್ವಲ್ಪ ಅಭ್ಯಾಸ ಇಲ್ಲ. ಬಟ್ ನಾವೆಷ್ಟು ಪ್ರೀತಿ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತು, ಅವ್ರುಗಳು ನಮ್ಮ ಎಷ್ಟು ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತು. ಅಷ್ಟಲ್ಲ, ಭಾವನೆಗಳಲ್ಲೇ ಎಲ್ಲ. ಈಗ ಮೊಮ್ಮಕ್ಕಳು ಬಂದಮೇಲೆ ಅವರ ಅಜ್ಜ ಅಜ್ಜಿ ಅಂತ ತಪ್ಕೊಳ್ಳೋದು, ಮುತ್ತು ಕೊಡೋದು, ಕುಣಿಯೋದು ಈಗ ಮಕ್ಕಳು ಅಭ್ಯಾಸ ಮಾಡ್ಕೊಂಡಿರೋದು. ಹಳ್ಳಬಾರ್ದು, ಹೋಗ್ಬೇಕು. ನೋಡಂಗ ಇದಕ್ಕೊಂದು ಮುತ್ತು ಕೊಡಿ, ಇದಕ್ಕೆ ಆಯ್ತಾ. ಬರ್ತೀವಲ್ವ ಮತ್ತೆ ಮುಂದಿನ ವಾರ 8 ದಿವಸ ಕಿಸ್ ಮಾಡಿ ಅದಕ್ಕೆ, ಅದಕ್ಕೊಂದು ಮುತ್ತು ಕೊಡಿ ಪಾಪ. ಮುತ್ತು ಕೊಡೋದು ತೇಜು, ಮುತ್ತು ಕೊಡು ಅಕ್ಕಂಗಂದ. ಹಾಗೆ ನಮ್ಮ ಅಮ್ಮಂಗೂ ಪಪ್ಪಂಗೂ ತುಂಬ ಬೇಜಾರಾಗುತ್ತೆ. ಬಟ್ ಅಮ್ಮ ಮಕ್ಕಳೆಲ್ಲ ಅಳುವಾಗ, ನಾನು ಬರುವಾಗ ಎಲ್ಲದ ಅಳುವಾಗ ಹಾಗೆ ಅವರು ಅಳ್ತಾರೆ. ಬಟ್ ನಮ್ಮ ಪಪ್ಪಂಗೆ ನಿಜವಾಗ್ಲೂ ನಮ್ಮ ಅಮ್ಮನಕ್ಕಿಂತ ನಮ್ಮ ಪಪ್ಪಂಗೆ ಬೇಜಾರಾಗ್ತಾ ಇರುತ್ತೆ. ಬಟ್ ಅವ್ರ ಪಾಪ ಹೇಳಂಗಿಲ್ಲ ಬಿಡೋಂಗಿಲ್ಲ ಮನಸ್ಸಲ್ಲೇ. ಅದು ನನಗೆ ಬೇಗ ಗೊತ್ತಾಗುತ್ತೆ, ಅವ್ರ ಮಾತಲ್ಲಿ ನಗು ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ಪಪ್ಪಂಗೂ ತುಂಬ ಆಗ್ತಾಯಿದೆ ಅಂತ. ಇನ್ನು ನಾವು ಬೆಂಗಳೂರಿಗೆ ರೀಚ್ ಆಗೋದ್ರೊಳಗೆ ನಮ್ಮಪ್ಪ ಒಂದು 10-15 ಸರಿ ಫೋನ್ ಮಾಡ್ತಾರೆ. ನನಗೂ ಬೇಜಾರಾಗ್ತಿತ್ತು, ಹಾಗಾಗಿ ವಿಡಿಯೋ ತುಂಬ ಮಾಡೋಕ್ಕೆ ಹೋಗಲಿಲ್ಲ. ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಇವಾಗಷ್ಟೇ ಅಮ್ಮ ಕೊಟ್ಟು ಕಳಿಸಿದ್ರು. ಇಲ್ಲಿ ಇಟ್ಟಿದ್ದೀನಿ, ಬಿಸಿಲಿಗೆ ಒಣಗಾಕಬೇಕು. ಬಟ್ ಮಳೆ ಇದೆ, ನಾನು ಹಿಂಸೆ ಮೇಲೆ ಏನು ತೆಗಿಯಕ್ಕೆ ಹೋಗಿಲ್ಲ. ಇದನ್ನು ಅದಾಗೆ ಓಪನ್ ಆಗಿರೋದನ್ನ ಹಂಗೆ ಬಿಡಿಸಿ ಇಟ್ಟಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ನೋಡಿ ಕರಿಬೇವಿನ ಸೊಪ್ಪು, ಇದು ತುಂಬ ಚೆನ್ನಾಗಿದೆ, ತುಂಬ ಎಳೆದು ಹುಳ ಆಗಿಬಿಟ್ಟಿದ್ದು, ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ದುಡ್ಡು ಕೊಟ್ಟು ತಗೊಬಂದಿದ್ರೆ ನಿಜವಾಗ್ಲೂ ಈ ಹುಳ ನೋಡಿದರೆ ಬಿಸಾಕ್ತಿದ್ದೆ. ಬಟ್ ಇದು ನಮ್ಮ ಅಪ್ಪನ ಮನೆಯದಲ್ವಾ, ನನ್ನ ತವ್ರ ಮನೆಯದಲ್ವಾ, ನನ್ನ ಊರಲ್ಲಿ ನನ್ನ ಮಣ್ಣಲ್ಲಿ ಬೆಳೆದಿರೋದು. ಸೊ ಹಾಗಾಗಿ ಇಷ್ಟಪಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಒಣಗಾಕೊಂಡು ಎಲ್ಲ ನೋಡಿ ಗಿಡ ಆಗ್ತಾಯಿದೆ ಎಲ್ಲ, ಅದಕ್ಕೆ ತೆಗೆದು ಇಲ್ಲೊಂದು 3 ನೆಟ್ಟಿದ್ದೀನಿ. ಈರುಳ್ಳಿ ಸುಮ್ಮನೆ ತೆಗ್ದುಬಿಟ್ಟು ಹಿಂಗೆ ಮಣ್ಣಿಗೆ ಹಾಕಿದ್ರು ಸಾಕು, ಈ ಥರ ಬಂದುಬಿಡ್ತದೆ. ಪಲ್ಯ ಮಾಡ್ಕೊಳ್ಳೋ ಅಷ್ಟು ಬರಲ್ಲ, ಇನ್ನೊಂದು 4 ಹಾಕ್ಬೇಕು, ಅವಾಗ ಪಲ್ಯ ಮಾಡ್ಕೊಬೋದು. ನೋಡಿ ಇದು ನೆನ್ನೆ ಹಾಕಿರೋದು ಎಷ್ಟುದ ಬಂದಿದೆ, ಇದು ಇವತ್ತು ಹಾಕಿದ್ದು. ಈಗ ಮಳೆ ಮೋಡ ಮಗಳೇ, ನೋಡಿ ಮಳೆ ಮೋಡ ಆಗಿದೆ. ಆ್ಯಕ್ಚುಲಿ ಇನ್ನೊಂದು 2 ದಿನ ಒಣಗಿಸಿದ್ರೆ ಇಟ್ಕೋಬೋದು, ಇನ್ನು ಸ್ವಲ್ಪ ದಿನ. ಇದನ್ನು ನೆಡಬೇಕು. ಇದೇನು ಕಟ್ ಮಾಡಿದ್ರೆ ಇನ್ನೇನು ಸಿಗಲ್ಲ, ಇದು ನಾಳೆ ನೆಡ್ತೀನಿ. ಇವಾಗ ಕಬ್ಬು ತಿಂತಾಯಿದ್ವಿ, ಹಾಗಾಗಿ ನೋಡಿ ನಮ್ಮನೆ ನಾಯಿ ಮರಿಗಳು 2 ತಿಂತಾಯಿದ್ವಿ. ನಮ್ಮ ಅಮ್ಮನೂ ನೋಡಿ ಕಬ್ಬು ಚೆನ್ನಾಗಿ ತಿನ್ನುತ್ತೆ, ಅದಕ್ಕೆ ಕಬ್ಬು ಅಂದರೆ ಇಷ್ಟ. ಮೊದಲೆಲ್ಲ ಇನ್ನೂ ಚೆನ್ನಾಗಿ ತಿನ್ನೋದು, ಇವಾಗ ಸ್ವಲ್ಪ ಹಂಗಂಗೆ ಕಡ್ದು ಫುಲ್ ರಸ ತೆಗಿಯೋಕ್ಕೆ ಬರಲ್ಲ. ಎಷ್ಟು ಬೇಕಷ್ಟು ಕಚ್ಬಿಟ್ಟು ತಿನ್ಬಿಟ್ಬಿಡುತ್ತೆ. ತಗೊಳ್ಳಿ, ತಿನ್ನಬೇಕು, ರಸ ಇದೆ. ಎಷ್ಟು ಚೆನ್ನಾಗಿ ಕಚ್ಚು ಹಾಕಿದ್ದು ನೋಡಿ, ಇದು ಅದೇನೇ ಕಚ್ಚಾಕಿರೋದು. ನಾನು ಅದರಲ್ಲಿ ನನ್ನ ಮಗಳಿಗೆ ಸಣ್ಣ ಬಿಲ್ಲೆ ಮಾಡಿ ಕೊಡ್ತಾಯಿದ್ದೀನಿ. ತಗೋ ಮಗಳು, ಎಷ್ಟು ಚೆನ್ನಾಗಿ ಕಾಲಲ್ಲಿ ಇಟ್ಕೊಂಡು ತಿನ್ನುತ್ತೆ ಅಂತ. ಈಗ ನಾವು ತಿಂತಿದ್ದೀವಲ್ಲ, ನಮಗಿಂತ ಫಾಸ್ಟಾಗಿ ತಿನ್ನಕ್ಕೆ ಹೋಗಿ ಅರ್ಧಂಬರ್ಧ ತಿನ್ನುತ್ತೆ. ಕೊನೆಗೆ ನಾವೆಲ್ಲ ಒಳಗಡೆ ಹೋದ್ಮೇಲೆ ಅದನ್ನೇ ಅಗ್ದು ತಿನ್ನುತ್ತೆ. ಸುಮ್ಮನೆ ನಮ್ಮಮ್ಮ ಡ್ರಾಮಾ ಮಾಡ್ತಾ ಇರೋದು ಇದು, ಅದೇನು ಎದುರಲ್ಲ. ಅದಕ್ಕೆ ಆಟ ಆಡೋಕ್ಕೆ ಬರಲಿ ಮನೇನೇ ಅಕ್ಕ ಅಂತ ಹೇಳಿ ಆಟ ಆಡ್ತಾ ಇರೋದು, ಏನು ಎದ್ರುಕೊಂಡರಂಗೆ. ಇನ್ನು ಏನು ಉರುಗ್ತೈತೆ ಮಗು,
ಆನ ಉರುಗ್ತಿದೆ ಪುತಾನೆ. ಓ ಒಂಚೂರು ಮಾತಾಡ್ಸಿದ್ರೆ ತಲೆ ಮೇಲೆ ಬಂದು ಕೂತ್ಕೊಳ್ತದೆ. ಏನ ಪುತಾನೆ, ನಮ್ಮ ಮುದ್ದು ಮಾಡಬೇಕು ಇದಕ್ಕೆ, ತುಂಬ ಮುದ್ದು ಮಾಡಬೇಕು ಇದಕ್ಕೆ. ಹಾಸನದಲ್ಲಿ ಹಾಗೆ ಚಾಕ್ಲೇಟ್ ಬನ್ ತೊಗೊಂಡು ಈ ಚಕ್ಲಿ ತೊಗೊಂಡು ಬಂದು ತುಂಬ ಚೆನ್ನಾಗಿರುತ್ತೆ ಈ ಚಕ್ಲಿ ಮಾತ್ರ. ಅದು ಇದು ತೊಗೊಬಂದಿದ್ದು ನಮ್ಮ ಹಾಸನ SLJ ಬೇಕ್ರಿ ಅಂದರೆ ನಾವು ಅಲ್ಲೇ ಅದ್ರ ಮುಂದೆನೇ ಹಾಸ್ಟೆಲ್ ಇದೆ, ಒಕ್ಲಿಗರ್ ಹಾಸ್ಟೆಲು. ನಾನು ಅಲ್ಲೇ 2 ಇಯರ್ಸ್ ಇದ್ದಿದ್ದು. ಸೊ ಅಲ್ಲೇ ಅವಾಗ ಪಪ್ಸು, ಕೇಕು, ಚಾಕ್ಲೇಟ್ ಕೇಕ್ ಸಕ್ಕತ್ತಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಹನಿ ಕೇಕ್ ಇಷ್ಟ. ಹನಿ ಕೇಕು, ಚಾಕ್ಲೇಟ್ ಕೇಕು ಇವೆಲ್ಲ ತಗೊಂಡು ನಮ್ಮ ಅಕ್ಕವ್ರಿಗೂ ತುಂಬ ಇಷ್ಟ ಅಲ್ವಾ, ಚಾಕ್ಲೇಟ್ ಬನ್ ಅಂದಿದ್ದು ಅವಳಿಗೊಂದು 4-5 ಕೊಟ್ಟು ನಾನು ಇಲ್ಲಿಗೆ ನನಗೂ ನನ್ನ ಮಗಳಿಗೂ ತೊಗೊಬಂದಿದ್ದೆ. ಹಾಸನದಲ್ಲಿ ಇದ್ದವರು ಹೋಗಿ ಟ್ರೈ ಮಾಡಿ, SLJ ಬೇಕ್ರಿ ಸಕ್ಕತ್ತಾಗಿರುತ್ತೆ. ಪ್ರತಿಯೊಂದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಈರುಳ್ಳಿ ಸೋಗು ಅಂದರೆ ಸ್ಪ್ರಿಂಗ್ ಆನಿಯನ್ ಇರುತ್ತಲ್ಲ ಅದೇ ಇದು. ನಾನು ನಿನ್ನೆ ಅಲ್ಲ ಮೊನ್ನೆ ಪಲ್ಯ ಮಾಡಿದ್ದೆ, ಇದರಲ್ಲಿ ಅರ್ಧ ಕಟ್ ಮಾಡಿಕೊಂಡು. ಈಗ ನೋಡಿ ಒಂದಿನಕ್ಕೆ ಎಷ್ಟು ಇಲ್ಲೇ ಚಿಗುರು ಬಿಟ್ಟಿದೆ. ಆ್ಯಕ್ಚುಲಿ ನೋಡಿ ಇಷ್ಟಿಷ್ಟು ಕಟ್ ಮಾಡಿದ್ದೆ, ಬರೀ ಒಂದಿನಕ್ಕೆ. ಹಾಗೆ ನೀರಿಗೂ ಹಾಕಿಲ್ಲ ಏನಿಲ್ಲ, ಸುಮ್ಮನೆ ಹೊರಗಡೆ ಹೋಗಿ ಹಾಕೋಣ ಗಿಡಕ್ಕೆ ಅಂತ ಹೇಳಿ ಹಂಗೆ ಕಿಚನಲ್ಲಿ ಎತ್ತಿಟ್ಟಿದ್ದೆ. ಟೈಮ್ ಆಗಿರಲಿಲ್ಲ, ಇವತ್ತು ಬಂದೆ. ಇವಾಗ ಅಷ್ಟೊಳಗೆ ನೋಡಿ ಅಲ್ಲಲ್ಲೇ ಒಂದೊಂದು ಸ್ವಲ್ಪ ಬಂದುಬಿಟ್ಟಿದೆ. ಈಗಿದೆ ಮಣ್ಣಿಗೆ ಹಾಕ್ತೀನಿ. ಇಷ್ಟರಲ್ಲೆಲ್ಲ ಒಂದೊಂದ್ರಲ್ಲಿ ಬಂದುಬಿಟ್ರೆ ಮತ್ತೆ ಇನ್ನೊಂದು ದಿನ ಪಲ್ಯ ಮಾಡ್ಕೊಬೋದು ನೋಡಿ. ಆಲ್ರೆಡಿ ಮೊನ್ನೆ ಹಾಕಿದ್ದು ಎಷ್ಟುದ್ದ ಬಂದಿದೆ ಅಂತ. ಹಿಂಗೆ ಒಂದೊಂದು ಎರಡೆರಡು ಹಾಕೊಂಡ್ರೆ ಏನು ಪಲ್ಯ ಹಾಕಾಗಲ್ಲ. ಅಂದರೆ ಏನಾದರೂ ಸಾಂಬಾರು ಸೊಪ್ಪು ಇಲ್ದಿದ್ದ ದಿನ ಮೇಲೆ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿಕೊಂಡು ಅದ್ರ ಮೇಲೆ ಉದ್ರಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದಕ್ಕೆ ಹಾಕಿದ್ದೀನಿ ಎಲ್ಲ, ಎಷ್ಟೆಷ್ಟು ಬೇರೆ ಬೇರೆ ಸಿಂಗಲ್ ಗೆಡ್ಡೆ ಇದ್ದ ಎಲ್ಲ ಒಂದೊಂದಕ್ಕೆ ಮಣ್ಣಿಗೆ ಹಾಕಿದ್ದೀನಿ ಸಪ್ರೇಟ್. ಇವಕ್ಕೇನು ಬೇರೆ ಮಣ್ಣು ಕಂಡ್ರೆ ಸಾಕು, ಏನು ಅಷ್ಟೇ ಹಾಕಬೇಕು ಇಷ್ಟೇ ಉಣ್ಬೇಕು ಅಂತ ಏನಿಲ್ಲ. ಈರುಳ್ಳಿನೂ ಅಷ್ಟೇ, ಸುಮ್ಮನೆ ಮಣ್ಣು ಮೇಲೆ ಇಟ್ಟರೆ ಸಾಕು, ಅದಾಗೆ ಬಂದ್ಬಿಡುತ್ತೆ. ನೋಡೋಣ ಎಷ್ಟು ದಿನಕ್ಕೆ ಬಿಡುತ್ತೆ, ಎಷ್ಟು ಬಿಡುತ್ತೆ ನೋಡೋಣ. ಓಕೆ, ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.